ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ವರಮಹಾಲಕ್ಷ್ಮಿಗೆ ಸಿಂಪಲ್ಲಾಗಿ ಹೇಗೆ ನಾವು ಕಳಸನ ಇಟ್ಕೋಬೇಕು ಮತ್ತು ಸಿಂಪಲ್ಲಾಗಿ ಪೂಜೆ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ವಿಡಿಯೋ. ಸೊ ಇದನ್ನು ಸಿಂಪಲ್ಲಾಗಿ ಹೇಗೆ ನಾವು ಕಳಸ ಇಟ್ಕೋಬೇಕು ಲಕ್ಷ್ಮೀ ಪೂಜೆಗೆ ಮತ್ತು ಲಕ್ಷ್ಮೀ ಕಳಸಕ್ಕೆ ಏನೆಲ್ಲ ಹಾಕಬೇಕು ಅಂತ ಈ ಲಾಗಲ್ಲಿ ನೋಡೋಣ ಬನ್ನಿ. ಮೊದಲು ಇವಾಗ ಒಂದು ಮಣೆ ತೊಗೋಬೇಕು. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಮಣೆನ ಹಾಸ್ಕೋಬೇಕು. ಅದ್ರ ಕೆಳಗಡೆ ಏನಾದರೂ ಮ್ಯಾಟ್ ಇದ್ದರೆ ಮ್ಯಾಟ್ ಹಾಕಿಸ್ಕೊಳ್ಳಿ, ಅಥವಾ ಈಗ ಬಟ್ಟೆ ಇದ್ದರೆ ಬಟ್ಟೆ ಕೂಡ ನೀವು ಹಾಸ್ಕೋಬೋದು. ಸೊ ನಾನಿವಾಗ ಇಲ್ಲಿ ನಿಮಗೆ ತೋರಿಸ್ತಿರೋದು ಕುಬೇರ ರಂಗೋಲಿ. ನಾನು ಇದನ್ನು ಅಕ್ಕಿ ಹಿಟ್ಟಲ್ಲಿ ಹಾಕೋತೀನಿ. ಬಟ್ ಇವಾಗ ನನ್ನ ಹತ್ರ ಅಕ್ಕಿ ಹಿಟ್ಟಿಲ್ಲ ಅಂತ ಹೇಳಿ ನಾನು ರಂಗೋಲಿ ಪುಡಿಲೇ ತೋರಿಸ್ತಾ ಇದ್ದೀನಿ. ನೀವು ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡಿ, ರಂಗೋಲಿ ಪುಡಿ ಯೂಸ್ ಮಾಡಬೇಡಿ. ಕಂಪಲ್ಸರಿ ಅಕ್ಕಿ ಹಿಟ್ಟಲ್ಲೇ ನಾವು ಕುಬೇರ ರಂಗೋಲಿನ ಹಾಕೋಬೇಕು. ನೆಕ್ಸ್ಟು ನಾನು ಇಲ್ಲಿ ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ. ಬಾಳೆ ಎಲೆ ತೊಗೊಂಡ್ಬಿಟ್ಟು ಎಲೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೋಬೇಕು. ಹಾಗೆ ಮೇಲ್ಗಡೆ ಅಕ್ಕಿನ ಹಾಕ್ಕೋಬೇಕು. ಅಕ್ಕಿನ ನೀಟಾಗಿ ಹರಡ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಒಂದು ಬಿಂದಿಗೆ ಇಟ್ಕೊಂಡಿದ್ದೀನಿ. ನಾನು ಈ ದೊಡ್ಡ ಬಿಂದಿಗೆ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋದ್ರಿಂದ ಸ್ವಲ್ಪ ದೊಡ್ಡ ಬಿಂದಿಗೆನೇ ಇಟ್ಕೋತೀನಿ. ಹಾಗೆ ನಂದು ಚಿಕ್ಕದು ಬೆಳ್ಳಿದ್ನ ನಾನು ದೇವ್ರ ಮನೇಲಿ ಇಟ್ಟಿರ್ತೀನಿ. ಸಾರಿ ಉಡಿಸ್ದೆ ಹಾಗೆ ಮಾಡ್ತಾರಲ್ವ ಸಿಂಪಲ್ಲಾಗಿ, ಆ ಥರ ಮಾಡೋರಿಗೆ ನಾನು ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ. ಸೊ ಇವಾಗ ಬಿಂದಿಗೆ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ನೀರಿಗೆ ನಾನು ಗಂಗಾಜಲ ಆ್ಯಡ್ ಮಾಡ್ಕೋತೀನಿ. ಮೊದಲೇ ನಾ ಬಿಂದಿಗೆಯಲ್ಲಿ ನೀರು ತುಂಬಿಟ್ಕೊಂಡಿದ್ದೆ. ಇವಾಗ ನೋಡಿ ನಾನು ಲಕ್ಷ್ಮೀ ಕಳಸಕ್ಕೆ ಏನೆಲ್ಲ ಹಾಕ್ತಿದ್ದೀನಿ ಅಂತ ಇಲ್ಲಿ ತೋರಿಸ್ತಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಲಾವಂಚ ಬೇರು ಹಾಕೋತಿದ್ದೀನಿ. ನೀವು ಇದನ್ನು ಅಂಗಡೀಲಿ ಕೇಳಿದರೆ ಕೊಡ್ತಾರೆ, ಲಾವಂಚ ಬೇರು ಅಂತ ಕೇಳಿ. ನೆಕ್ಸ್ಟು ಇವಾಗ ನಾನು 5 ಲವಂಗ ಹಾಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಇವಾಗ ನಾನು ಗೋಮತಿ ಚಕ್ರ ತೊಗೊಂಡಿದ್ದೀನಿ. ಗೋಮತಿ ಚಕ್ರ ಕೂಡ ಹಾಕ್ಕೊಂಡೆ. ಮತ್ತು ಇವಾಗ ಕಮಲದ ಬೀಜ ತೊಗೊಂಡಿದ್ದೀನಿ. ಕಮಲದ ಬೀಜ ಕೂಡ ಹಾಕ್ಕೊಳ್ಳಿ. ನೀವು 5 ಬೇಕಾದರೂ ತೊಗೋಬೋದು, 6 ಬೇಕಾದರೂ ತೊಗೋಬೋದು. ನೆಕ್ಸ್ಟ್ ಇವಾಗ ನಾನು ಲಕ್ಷ್ಮೀ ಕವಡೆ ಹಾಕೋತಾ ಇದ್ದೀನಿ. ಹಾಗೆ ಕೆಂಪು ಗುಲಗಂಜಿ ತೊಗೊಂಡಿದ್ದೀನಿ. ಕೆಂಪು ಗುಲಗಂಜಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಹಾಗೆ ₹1 ಕಾಯಿನ್ ಮತ್ತು ಬೆಳ್ಳಿ ಕಾಯಿನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕುಂಕುಮ ಅರಿಶಿನ ಕೂಡ ಹಾಕೋಬೇಕು. ಇವಾಗ ನಾನು 5 ಮಾವಿನ ಎಲೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು 5 ಮಾವಿನ ಎಲೆ ತೊಗೋಬೇಕು. ನೆಕ್ಸ್ಟು ಇವಾಗ ನಾನು ಕಾಯಿಗೆ ಆಲ್ರೆಡಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ. ಸೊ ಪೂರ್ತಿಯಾಗಿ ಅರಿಶಿನ ಹಚ್ಕೋಬೇಕು. ಕಾಯಿಗೆ ಅರಿಶಿನ ಹಚ್ಕೊಂಡು ಈ ಥರ ನಾವು ಕಳಸನ ಇಟ್ಕೋಬೇಕು. ಮತ್ತು ಲಕ್ಷ್ಮೀ ಮುಖವಾಡನ ಇಡ್ಬೋದು ಅಥವಾ ಇಡದೇನೂ ಇರ್ಬೋದು. ಕೆಲವೊಬ್ಬರು ಇಡ್ತಾರೆ, ಕೆಲವೊಬ್ಬರು ಇಡಲ್ಲ. ಸೊ ಲಕ್ಷ್ಮೀ ಮುಖವಾಡ ಕೂಡ ನೀವು ಅಲಂಕಾರ ಮಾಡಿಬಿಟ್ಟು ಈ ಥರ ಇಟ್ಟು ಬಳೆ ಹಾಗೂ ತಾಳಿ ಚೈನು ಎಲ್ಲ ಕೂಡ ಹಾಕೋಬೇಕು. ಹೂವಿಂದ ಅಲಂಕಾರ ಮಾಡ್ಕೋಬೇಕು. ನಾನು ಇದನ್ನು ಸೀರೆ ಉಡಿಸ್ದೆ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರಲ್ವ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಕಳ್ಸಕ್ಕೆ ಏನೇನು ಹಾಕಬೇಕು ಅಂತ ತೋರಿಸಿದ್ದೀನಿ. ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಸೊ ಯಾರೆಲ್ಲ ಸೀರೆ ಉಡಿಸ್ದೆ ಸಿಂಪಲ್ಲಾಗಿ ಮಾಡ್ತಾರಲ್ಲ ವರಮಹಾಲಕ್ಷ್ಮಿ ಪೂಜೆ, ಅಂಥವ್ರಿಗೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ಇವತ್ತು ನನ್ನ ತಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ದ. ಸೊ ಅದಕ್ಕೆ ಹೇಗಾದರೂ ವರಮಹಾಲಕ್ಷ್ಮಿ ಹಬ್ಬ ನಿಯರ್ ಇದೆ, ಸೊ ಊರಿಗೆ ಹೋಗ್ತಿದ್ದಾನಂತ ನಾನು ನಮ್ಮಮ್ಮಂಗೆ ಅರಿಶಿನ ಕುಂಕುಮ ಕೊಟ್ಟು ಕಳ್ಸೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಇದನ್ನು ನಿಮಗೆ ರಿಟರ್ನ್ ಗಿಫ್ಟ್ನ ಯಾವ ರೀತಿ ಪ್ಯಾಕ್ ಮಾಡಬೇಕು ಅಂತಲೂ ನಿಮಗೆ ತೋರಿಸ್ದಂಗೆ ಆಗುತ್ತೆ. ಹಾಗೆ ನಾನು ಕೂಡ ಅರಿಶಿನ ಕುಂಕುಮ ಸೀರೆ ಎಲ್ಲ ಕೊಟ್ಟಂಗೆ ಆಗುತ್ತೆ ಅಂತ ವಿಡಿಯೋ ಮಾಡಿಕೊಂಡೆ. ಸೊ ಏನಿಲ್ಲ, ನಾನು ಇಲ್ಲಿ ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಇವಾಗ ನಾನು ಒಂದು ಬ್ಲೌಸ್ ಪೀಸ್ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ನಾನು ರಿಟರ್ನ್ ಗಿಫ್ಟಿಗಂತ ಏನು ಪೌಚ್ ತರಿಸಿದ್ನಲ್ಲ ಆ ಪೌಚನ್ನ ಇಟ್ಕೊಂಡಿದ್ದೀನಿ. ಮತ್ತು 2 ಎಲೆ ಅಕ್ಕಿ ಹಾಗೂ ಅರಿಶಿನ ಕುಂಕುಮ ಮತ್ತು ಹೂವನ್ನ ಇಟ್ಕೊಂಡು ಈ ರೀತಿ ರೋಲ್ ಮಾಡಿಕೊಂಡು ನಾನು ಸುತ್ತಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ಹಸಿರು ಬಳೆನ ಹಾಕ್ಕೊತಿದ್ದೀನಿ. ಹಸಿರು ಬಳೆ ಹಾಕ್ಬಿಟ್ಟು ಹೂವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಯೂನಿಕ್ಕಾಗಿ ಕಾಣಿಸ್ತಿದೆ. ಈ ಥರ ವರಮಹಾಲಕ್ಷ್ಮಿಗೆ ಬಂದವ್ರಿಗೆ ಅರಿಶಿನ ಕುಂಕುಮ ಈ ಥರ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಸೊ ಹೇಗಾದರೂ ಮುಂದೆ ವರಮಹಾಲಕ್ಷ್ಮಿ ಇದೆ ಅಲ್ವಾ, ಸೊ ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡಿಕೊಂಡೆ. ಸೊ ನಮ್ಮ ಅಮ್ಮಂಗೆ ಕಳಿಸ್ತಿದ್ನಲ್ಲ, ಹಾಗೆ ನಮ್ಮ ಊರಲ್ಲಿ ನಮ್ಮ ಮಾಮನ ಹೆಂಡತಿ ಕೂಡ ಇದ್ದರು. ಸೊ ಅವ್ರಿಗೂ ಕೂಡ ಒಂದು ಕಳ್ಸೋಣ ಅರಿಶಿನ ಕುಂಕುಮ ಅಂತ ಹೇಳಿ 2 ಪ್ಯಾಕ್ ಮಾಡ್ಕೋತಾ ಇದ್ದೆ. ಹಾಗೆ ನಿಮಗೂ ಯೂಸ್ ಆಗುತ್ತೆ ಅಂತ ವಿಡಿಯೋ ಕೂಡ ಮಾಡಿಕೊಂಡೆ. ತುಂಬ ಈಸಿನೂ ಇದೆ ಮತ್ತು ಸಿಂಪಲ್ಲಾಗಿ ಯೂನಿಕ್ಕಾಗಿ ಕಾಣಿಸುತ್ತೆ. ನೀವು ರಿಟರ್ನ್ ಗಿಫ್ಟ್ನ ಆ್ಯಡ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಈ ಥರ ಬಾಳೆ ಎಲೆ ಜಂಪರ್ ಪೀಸು ಅರಿಶಿನ ಕುಂಕುಮ ಕೊಟ್ಟರು ತುಂಬ ಯೂನಿಕ್ಕಾಗಿ ಕಾಣಿಸುತ್ತೆ. ಸೊ ಇದನ್ನು ನಾನು ಒಂದು ಬಾಕ್ಸಲ್ಲಿ ಒಂದು ಸಾರಿ ಮತ್ತು ಅರಿಶಿನ ಕುಂಕುಮ ಬಳೆ ಹಾಗೂ ಅಕ್ಕಿ ಹೂವನ್ನ ಎಲ್ಲ ಇಟ್ಬಿಟ್ಟು ಕೊಟ್ಟು ಕಳಿಸ್ದೆ. ಸೊ ಇವತ್ತೇ ನಮ್ಮ ತಮ್ಮ ಊರಿಗೆ ಹೋಗ್ತಿರೋದ್ರಿಂದ ಮತ್ತು ಈ ಮಂತಲ್ಲಿ ವಾಪಸ್ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಇವಾಗಲೇ ನಾನು ರಾಖಿನೂ ಕಟ್ಬಿಟ್ಟೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.